ವಿಜಯ್ ಸಿಎಂ ಕನಸಿಗೆ ಬಹುಮತದ ಭೂತ ಬಹುವಾಗಿ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ವರ್ಸಸ್ ರಾಜ್ಯಪಾಲರು ಅನ್ನೋ ರೀತಿಯಲ್ಲಿ ಆಗಿದೆ. ಈಗ ಎರಡೆರಡು ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ವಿಜಯ್ ಮನವಿ ಮಾಡಿದ್ರು ಕೂಡ ಅವರಿಗೆ ಇನ್ನೂ ಪ್ರಮಾಣ ವಚನಕ್ಕೆ ಅನುಮತಿ ಸಿಕ್ಕಿಲ್ಲ. ಎರಡು ಬಾರಿ ಭೇಟಿಯಾದ್ರು, ನಿನ್ನೆ ಸಂಜೆ ಹೋಗಿ ಭೇಟಿಯಾಗಿ ಬಂದ್ರು, ಮತ್ತೆ ಭೇಟಿಯಾದ್ರು ಇವತ್ತು. ಆದ್ರೂ ಕೂಡ ರಾಜ್ಯಪಾಲರು ಹೇಳ್ತಾ ಇರುವಂತದ್ದಿಷ್ಟೇ, 118 ಶಾಸಕರ ಬಲ ಬೇಕು ಬಹುಮತಕ್ಕೆ, ಆ ಸಂಖ್ಯೆಯನ್ನು ತೋರಿಸಿ ಅದಾದ ನಂತರ ನೀವು ಬೇಕಾದ್ರೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಇಟ್ಕೋಬಹುದು ಅಂತ. ಸೊ ಹಾಗಾಗಿ ನೋಡಿ, ಈಗ 118 ಶಾಸಕರ ಸಹಿ ಇರುವ ಪಟ್ಟಿಯನ್ನು ತೋರಿಸಬೇಕಾಗುತ್ತೆ ಈಗ ರಾಜ್ಯಪಾಲರಿಗೆ ಅಂತ ಹೇಳಿದ್ರೆ, ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ಒಂದು ನಿರ್ಧಾರಗಳು ಇದೆಲ್ಲವೂ ಕೂಡ. ಇದನ್ನ ರಾಜ್ಯಪಾಲರು ಹೀಗೆ ಮಾಡಬೇಕು, ರಾಜ್ಯಪಾಲರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ತಪ್ಪು ಸರಿ ಅನ್ನುವಂಥದ್ದನ್ನು ಯಾರು ವ್ಯಾಖ್ಯಾನ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ರಾಜ್ಯಪಾಲರಿಗೂ ಕೂಡ ಅವರದೇ ಆದಂತಹ ಕೆಲವೊಂದಷ್ಟು ಅಧಿಕಾರ ವ್ಯಾಪ್ತಿ ಇರುತ್ತೆ. ಹಾಗೆ ಅವ್ರಿಗೆ ಆದಂತಹ ಅವರ ಒಂದು ವಿವೇಚನೆಯನ್ನು ಬಳಸಿ ಕೆಲವೊಂದಷ್ಟು ನಿರ್ಧಾರವನ್ನು ಅವ್ರು ತಗೋಬಹುದಾಗತ್ತೆ. ಇದೇ ಸಿಚುವೇಶನ್ನಲ್ಲಿ ಅವ್ರು ಬೇರೆ ರೀತಿಯೂ ರಿಯಾಕ್ಟ್ ಮಾಡ್ಬೋದಿತ್ತು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ, 108 ಶಾಸಕರ ಬಲ ಇದೆ ನಿಮಗೆ. ಸೊ ಹಾಗಾಗಿ ನೀವು ಸರಿ ಸರ್ಕಾರ ರಚನೆ ಮಾಡಿ, ಬಟ್ ನೀವು ಫ್ಲೋರ್ನಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ ಹೌಸ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳಬಹುದಿತ್ತು ರಾಜ್ಯಪಾಲರು. ಬಟ್ ರಾಜ್ಯಪಾಲರಿಗೆ ಇದು ಕೂಡ ಅವಕಾಶ ಇದೆ, ಇದು ಕೂಡ ಅವರ ವಿವೇಚನೆಗೆ ಬಿಟ್ಟಂಥದ್ದು. ಇಲ್ಲ ಮೊದಲು ನೀವು ನನಗೆ ತೋರಿಸಿ, 118 ಬೇಕಲ್ಲ ಈಗ ನಂಬರು, 108 ಜನ ನೀವು, ಬಟ್ ಆಲ್ರೆಡಿ ನೀವು 2 ಸ್ಥಾನದಲ್ಲಿದ್ದೀರಿ. ಸೊ ಹಾಗಾಗಿ 107 ಮಾತ್ರ ಈಗ ನಿಮಗೂ ಬಲ ಇರುವಂಥದ್ದು. ನೋಡಿ, ಈಗ ವಿಜಯ್ಗೆ ಇನ್ನೊಂದು ಅಭಯ ನೀಡಿದ್ದಾರೆ ತಮಿಳುನಾಡು ರಾಜ್ಯಪಾಲರು. ಅದೇನಂತ ಹೇಳಿದ್ರೆ, ನಿಮಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ಮೊದಲು ನೀವು ಬಹುಮತದ ನಂಬರ್ ಜೊತೆಗೆ ಮತ್ತೆ ಬನ್ನಿ ಭೇಟಿಯಾಗಿ, ಅಷ್ಟರವರೆಗೂ ನಾನು ಬೇರೆ ಯಾವ ಪಕ್ಷವನ್ನು ಕೂಡ ಆಹ್ವಾನಿಸೋದಿಲ್ಲ, ಬೇರೆ ಯಾವುದು ಪಕ್ಷಕ್ಕೂ ಸರ್ಕಾರ ರಚನೆಗೆ ಅನ್ನುವಂಥ ಒಂದು ಆಶ್ವಾಸನೆಯನ್ನ ಈಗ ರಾಜ್ಯಪಾಲರು ಕೊಟ್ಟಿದ್ದಾರಂತೆ. ಸೊ ಇದನ್ನ ನೋಡ್ತಾ ಹೋದ್ರೆ ಈಗ ರಾಜ್ಯಪಾಲರು ತಮ್ಮ ಒಂದು ಅಧಿಕಾರ ವ್ಯಾಪ್ತಿಯನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಸಹಜವಾಗಿ ಬೇರೆ ಬೇರೆ ನಾಯಕರುಗಳು, ಬೇರೆ ಬೇರೆ ರಾಜಕೀಯ ಪಕ್ಷದವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಹೀಗೆ ಮಾಡೋ ಹಾಗಿಲ್ಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದಾಗಿ ಅವರಿಗೆ ಅವಕಾಶವನ್ನು ಕೊಡಬೇಕು ವಿಜಯ್ಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾವೆ. ನಿಮಗೆ ನೆನಪಿರ್ಬೋದು, ಇತ್ತ ಕರ್ನಾಟಕದಲ್ಲೂ ಕೂಡ ಇಂಥ ಸಾಕಷ್ಟು ಸಿಚುವೇಶನ್ಸ್ಗಳನ್ನು ನೋಡಿದ್ದೀವಿ. ಈಗ ಯಡಿಯೂರಪ್ಪ ಅವರು ಕೂಡ ಹೋಗಿ ಸರ್ಕಾರ ರಚನೆಗೆ ಅನುಮತಿಯನ್ನು ಕೊಡಿ ಅಂತ ಕೇಳಿದಾಗ ಆಗಲೂ ಅವ್ರ ಹತ್ರ ಏನು ಬಹುಮತ ಇರಲಿಲ್ಲ. ಬಟ್ ನಮ್ಮ ಹತ್ರ ಸಂಖ್ಯಾಬಲ ಇದೆ, ನಾವು ಅದನ್ನು ಸಾಬೀತುಪಡಿಸ್ತೀವಿ, ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ರಾಜ್ಯಪಾಲರು, ಅಂದಿನ ರಾಜ್ಯಪಾಲರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಅದಾದ ನಂತರ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಅದಾದ ನಂತರ ಕೆಲವೇ ದಿನಗಳಲ್ಲಿ ಅವ್ರು ಏನು ಬಹುಮತವನ್ನು ಸಾಬೀತುಪಡಿಸಬೇಕಾಗಿತ್ತು ಅದು ಸಾಬೀತುಪಡಿಸೋದಕ್ಕೆ ನನ್ನ ಹತ್ರ ನಂಬರ್ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಸೊ ಹಾಗಾಗಿ ಅವರು ವೋಟಿಂಗ್ಗೆ ಹೋಗಲಿಲ್ಲ ಯಡಿಯೂರಪ್ಪನವರು. ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಪಾಲರಿಗೆ ಆ ರಾಜೀನಾಮೆಯನ್ನು ಕೊಟ್ಟರು. ಅದಾದ ನಂತರ ಕಾಂಗ್ರೆಸ್ ಮತ್ತು JDSನವರು ಸೇರಿ ಮತ್ತೆ ಸರ್ಕಾರ ರಚನೆ ಮಾಡಿದ್ದು, ಕುಮಾರಸ್ವಾಮಿ ಅವರ ಸರ್ಕಾರ ರಚನೆಗೆ ಬಂದಿದ್ದು, ಅಸ್ತಿತ್ವಕ್ಕೆ ಬಂದಿದ್ದು, ಅದೆಲ್ಲವೂ ಕೂಡ ನೀವು ನೋಡಿದಿರಿ, ಗಮನಿಸಿದ್ರಿ. ಸೊ ಅದೇ ರೀತಿ ರಾಜ್ಯಪಾಲರು ಇಲ್ಲೂ ಕೂಡ ಆಕ್ಟ್ ಮಾಡಬಹುದಿತ್ತು. 108 ಜನ ಶಾಸಕರಿದ್ದೀರಿ ಟಿವಿಕೆಯಿಂದ, ಅಫ್ಕೋರ್ಸ್ ಓಕೆ, ವಿಜಯ್ ಅವರು 2 ಸ್ಥಾನಗಳನ್ನು ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನು 1 ಅಂತಾನೆ ಕನ್ಸಿಡರ್ ಮಾಡೋದಾದ್ರೆ 107 ಸ್ಥಾನಗಳು ಈಗ ಟಿವಿಕೆಗಿದೆ. 107 ಶಾಸಕರ ಒಂದು ಸಹಿ ಇರುವಂತಹ ಒಂದು ಪತ್ರ. ಅದ್ರ ಜೊತೆಗೆ ಕಾಂಗ್ರೆಸ್ನಿಂದ 5 ಜನ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ, 5 ಶಾಸಕರು. ಸೊ ಹಾಗಾಗಿ ಎಲ್ಲ ಸೇರಿ 112 ಆಗುತ್ತೆ. 112 ಇದೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಮೌಖಿಕವಾಗಿ ನನಗೆ ಬಲ ಇದೆ, ನಾನು ಒಂದು ಬಹುಮತವನ್ನು ನಾನು ಫ್ಲೋರ್ನಲ್ಲಿ ಸಾಬೀತುಪಡಿಸ್ತೀನಿ ಹೌಸ್ನಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಸರಿ ನೀವು ರಚನೆ ಮಾಡಿ ಅನ್ನುವಂಥದ್ದನ್ನು ಹೇಳ್ಬೋದಿತ್ತು. ಬಟ್ ರಾಜ್ಯಪಾಲರು ಅದನ್ನು ಹೇಳಲಿಲ್ಲ. ಬದಲಾಗಿ ನೋಡಿ, ಫಸ್ಟ್ 118 ಅನ್ನುವಂಥದ್ದು ಈಗಲೂ ಬಹುಮತ ನೀವು ಸಾಬೀತುಪಡಿಸಬೇಕಾಗಿರುವಂಥ ಒಂದು ನಂಬರ್ ಇದು 118. ಯಾಕಂದರೆ 234 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂಥದ್ದು. ಈಗ ವಿಜಯ್ ಅವರ ಒಂದು ಸ್ಥಾನ ಕಮ್ಮಿ ಅಂತ ಅಂದರೂ ಕೂಡ ಅಲ್ಲಿ ಇನ್ನೂ ರೆಸಿಗ್ನೇಷನ್ ಆಗಿಲ್ಲ, ರಾಜೀನಾಮೆ ಆಗಿಲ್ಲ. ಆ ಸ್ಥಾನದಲ್ಲೂ ಕೂಡ ಇನ್ನು ವಿಜಯ್ ಅವರೇ MLA ಅಂತ ಇದ್ದಾರೆ. ಯಾವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ, ಯಾವ ಸ್ಥಾನವನ್ನು ಉಳಿಸ್ಕೊಳ್ತಾರೆ, ಯಾವ ಕ್ಷೇತ್ರ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಆಗುವಂಥದ್ದು. ಹಂಗಾಮಿ ಸ್ಪೀಕರ್ ನೇಮಕ ಆದಾಗ ಸ್ಪೀಕರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಆಗ -1 ಆಗುತ್ತೆ, 234 ಬದಲು 233 ಆಗುತ್ತೆ. ಆಗ ಬೇರೆ ಬಹುಮತಕ್ಕೆ ಸಂಖ್ಯೆ ಬರುತ್ತೆ. ಬಟ್ ಈಗ 118 ಶಾಸಕರ ಬೆಂಬಲ ಅವರಿಗೆ ಬೇಕಾಗಿದೆ. ಇನ್ನು ಟಿವಿಕೆ ಬಳಿ ಬಹುಮತದ ಅಂಕಿ ಅಂತೂ ಈಗ ಸ್ಪಷ್ಟವಾಗಿಲ್ಲ. ಸೊ ತಮಿಳುನಾಡು ಲೋಕಭವನದಿಂದ ಈಗ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಏನಕ್ಕೆ ಡಿಲೇ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ, ಅಥವಾ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರಾದ ಅರ್ಳೇಕರ್ ಅವರು ವಿಜಯ್ಗೆ ಆಹ್ವಾನವನ್ನು ಕೊಟ್ಟಿದ್ರು. ಸರ್ಕಾರ ರಚನೆಗೆ ಅಗತ್ಯ ಬೆಂಬಲವನ್ನು ಅವರು ಹಾಜರುಪಡಿಸಿಲ್ಲ. ಸೊ ರಾಜ್ಯಪಾಲರು ವಿಜಯ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಮೊದಲು ನೀವು ಆ ಒಂದು ಬಹುಮ ಸಂಖ್ಯೆಯನ್ನು ತಗೊಂಡು ಬನ್ನಿ, ನೀವು ಅದಾದ ನಂತರ ನಿಮಗೆ ಅವಕಾಶ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದೀವಿ ಅಂತ ತಮಿಳುನಾಡು ಲೋಕಭವನದಿಂದಲೂ ಕೂಡ ಒಂದು ಮಾಧ್ಯಮ ಪ್ರಕಟಣೆಯನ್ನು ಈಗ ಹೊರಡಿಸಲಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ಬೋದು. ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾದಂತಹ ವಿಜಯ್, ಸೊ ನಿನ್ನೆಯೂ ಕೂಡ ಅವರು ಮನವಿಯನ್ನು ಮಾಡಿದ್ರು, ಮತ್ತೆ 2ನೇ ಬಾರಿಯೂ ಕೂಡ ಅವರು ಹೋಗಿ ಭೇಟಿಯನ್ನು ಮಾಡಿದ್ರು. ಆಗಲೂ ಕೂಡ ರಾಜ್ಯಪಾಲರು ಹೇಳಿರುವಂಥದ್ದು ಇಷ್ಟೇ. ಸೊ ಇಲ್ಲೆಲ್ಲೂ ಕೂಡ ರಾಜ್ಯಪಾಲರ ನಡೆಯನ್ನು ಖಂಡಿಸೋದಾಗಲಿ ಅಥವಾ ರಾಜ್ಯಪಾಲರು ಸರಿಯಾಗಿ ನಿರ್ಧಾರವನ್ನು ತಗೊಳ್ತಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳೋದಾಗಲಿ ಕಷ್ಟ ಸಾಧ್ಯ. ಯಾಕಂದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ವ್ಯಾಖ್ಯಾನಗಳು ನಡೀತಾ ಇವೆ. ರಾಜ್ಯಪಾಲರು ಹಂಗೆ ಮಾಡಬಾರ್ದಿತ್ತು, ಬೇರೆ ಬೇರೆ ಟೈಮ್ನಲ್ಲೆಲ್ಲ ಕೊಟ್ಟಿಲ್ವಾ ಹಾಗಾದರೆ ಅವಕಾಶಗಳು, ಈ ಸತಿನೂ ಕೊಡಬೇಕಿತ್ತು ಅಂತ.
ಇಲ್ಲ, ಅರಳೇಕರ್ ಅವರಿಗೆ ಅವರು ತಮ್ಮ ವಿವೇಚನೆಯನ್ನು ಬಳಸ್ತಾ ಇದ್ದಾರೆ. ಇಲ್ಲ, ಆ ರೀತಿಯಾಗಿ ಅವಕಾಶ ಕೊಡೋದಕ್ಕಾಗೋದಿಲ್ಲ, ನನಗೆ ಮೊದಲು ಬಹುಮತ ಇದೆ ಅನ್ನುವಂಥದ್ದು ನನಗೆ ಮನವರಿಕೆ ಮಾಡಿಕೊಡಿ ಫಸ್ಟು. ನೀವೇನು ಕರ್ಕೊಂಡು ಬಂದು ಹೆಡ್ ಕೌಂಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬೆಂಬಲದ ಪತ್ರವಾದರೂ ತೋರಿಸಿ. ಈಗ ನೀವು ಹೇಗೆ 5 ಜನ ಶಾಸಕರು ಕಾಂಗ್ರೆಸ್ನಿಂದ ಬೆಂಬಲ ಇದೆ ಅನ್ನುವಂಥದ್ದನ್ನು ನೀವು ಲೆಟ್ರ್ ತೊಗೊಂಡು ಬಂದ್ರಿ, ಜೊತೆಗೆ TVKಯಿಂದ 107 ಜನರ ಒಂದು ಸಹಿ ಇರುವಂಥ ಒಂದು ಲೆಟ್ರ್ ಇದೆ ನಿಮ್ಮ ಹತ್ರ, ಎಲ್ಲ ಸೇರಿ 112 ಆಗುತ್ತಲ್ಲ, ಇನ್ನೂ 6 ಇದೆ, ಅದನ್ನು ತೊಗೊಂಡು ಬನ್ನಿ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರು ಹೇಳಿದ್ದಾರೆ. ಇನ್ನು ಲೋಕಭವನಕ್ಕೆ ಈಗ ತಮಿಳುನಾಡು ಸರ್ಕಾರದ CS ಅಂದರೆ ಚೀಫ್ ಸೆಕ್ರೆಟರಿ ಅವರು ಬಂದಿದ್ದಾರೆ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಂ ಸಾಯಿ ಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅವರೀಗ ಭೇಟಿ ನೀಡಿದ್ದಾರೆ. ವಿಜಯ್ ಭೇಟಿ ನಂತರ ಲೋಕಭವನಕ್ಕೆ ಈಗ CS ಭೇಟಿಯಾಗಿದ್ದಾರೆ. ಅಂದರೆ ವಿಜಯ್ ಕೂಡ ತಮಗೆ ಏನೇನು ಅವಕಾಶಗಳಿವೆ, ಏನೇನು ಪಾಸಿಬಿಲಿಟೀಸ್ ಇದೆ ಅದೆಲ್ಲವೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಬಹುಮತಕ್ಕೆ ಬೇಕಾಗಿರುವಂಥ ಒಂದು ಅಂಕಿಯನ್ನು ಪಡೆಯೋದಕ್ಕೋಸ್ಕರ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮಾತುಕತೆಗೂ ಮುಂದಾಗಿದ್ದಾರೆ. ಯಾರಿಂದ ಬೆಂಬಲ ಸಿಗಬಹುದು, ಅದು ಕೂಡ ಲಿಖಿತ ಬೆಂಬಲ ಬೇಕಾಗುತ್ತೆ, ಲೆಟ್ರೇ ಬೇಕಾಗುತ್ತೆ. ಯಾಕಂದರೆ ರಾಜ್ಯಪಾಲರು ಈಗ ಕ್ಲಿಯರ್ ಆಗಿ ಹೇಳಿಬಿಟ್ಟಿರೋದ್ರಿಂದಾಗಿ ಮೌಖಿಕವಾಗಿ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು ಇಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಲೆಟರ್ ಹೆಡ್ಡಲ್ಲಿ ಬೇಕಾಗುತ್ತೆ, ಈಗ ಪಕ್ಷದಿಂದ ಲೆಟರ್ ಹೆಡ್ಡಲ್ಲಿ ಬೇಕು ನಿಮ್ಮ ಬೆಂಬಲ. ಸೊ ಅದ್ರ ಬಗ್ಗೆ ಏನೇನು ಕಸರತ್ತು ಮಾಡಬೇಕು ಅದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಭೇಟಿಯಾಗಿದ್ರು, ವಿಜಯ್ ಮಾತುಕತೆಯನ್ನು ನಡೆಸಿದ್ರು. ಅದಾದ ನಂತರ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಎಂ ಸಾಯಿ ಕುಮಾರ್ ಅವರು ರಾಜಭವನಕ್ಕೆ ಈಗ ಬಂದಿದ್ದಾರೆ. ರಾಜ್ಯಪಾಲರ ಜೊತೆಗೆ ಅವರು ಕೂಡ ಮಾತನಾಡಲಿಕ್ಕಿದ್ದಾರೆ. ಏನು ಮನವರಿಕೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ.